ಅಂದ್ರೀಗ ಅವ್ವ ಎದ್ದಳವಳಲ್ಲ, ಏನು ಮಾಡೋಣೀಗ? ಹೇಳಿದ್ನಲ್ಲಪ್ಪ, ಎದ್ರ ಚಲೋ. ಅದೇನ ಈಗ ಎದ್ರೂ ಅವ್ರಿಗೆ ಒಂಥರ ನಿದ್ದೆ ಬಂದ್ಬಿಡುತ್ತಂತ. ಹಂಗೆ ನಿದ್ದೆ ಬಂದು ಮಕ್ಕೊಂಬಿಡ್ತಾರಂತವ್ರು. ಒಟ್ಟ ಯಾರು ಎಬ್ಸಿರು ಎದ್ದೇಳಲ್ಲ, ಹಂಗಿದ್ರ ಆರಾಮಾದಂಗಂತವ್ರು. ಇಲ್ಲ ಅದು ಬಿಟ್ಟು ಎದ್ದು ಕುತ್ಕೊಂಡು ಮತ್ತು ಹಂಗಿಂಗಂತಂದು ಓಡಾಡಕತ್ರು ಅಂದ್ರೆ ಅವ್ರು ಆರಾಮಿಲ್ಲಂತ ನಾವು ಮತ್ತೆ ದವಾಖಾನಿಗೆ ಸೇರಿಸ್ಬೇಕಂತ ಅವ್ರನ್ನ. ಈಗ ಹೆಂಗಾರ ಮಾಡಿ ಮೊದಲು ಇವ್ರನ್ನ ದವಾಖಾನಿಗೆ ಕರ್ಕೊಂಡು ಹೋಗ್ಬಿಡೋಣ. ಎದ್ದೇಳಿಲ್ಲ ಅಂದ್ರೆ ಏನಾತ? ಏನಂತೀರಿ? ಹೌದಲ್ರಿ ಅಣ್ಣಾರ? ನೋಡವ ನಿಹಾರಿಕಾ, ಪಾಪ ನೀನು ದಮ್ ದಣೆ ಬಂದು ಮನೆಗೆ ಕಾಲಿಟ್ಟಿದಿ, ನಿನಗೂ ಸುಮ್ಮನೆ ಕೆಟ್ಟ ಹೆಸರು ತಂಗಿ. ಅದಕ್ಕೆ ನಾ ಏನಂತೀನಿ ಅಂದ್ರೆ ಬಡ ಬಡ ನಿಮ್ಮ ಅತ್ತೆಯರನ್ನು ಕರ್ಕೊಂಡು ಹೋಗ್ಬಿಡಣಂತೀನಿ. ಏನಂತೀಪ್ಪ ಸಂತೋಷ? ನೀನು ದವಾಖಾನಿಗೆ ಕರ್ಕೊಂಡು ಹೋಗ್ಬಿಟ್ರೆ ನೆಮ್ಮದಿ ಅಲ್ಲ, ನಿನಗೂ ನೆಮ್ಮದಿ ಅವ್ರಿಗೂ ನೆಮ್ಮದಿ, ಹೌದಿಲ್ಲ? ಹೆಂಗ ಅವ್ರ ಅಲ್ಲಿದ್ರಂದ್ರೆ ನಾವು ಬೇಕಾದ್ರೆ ನಮ್ಮ ಊರಿಗೆ ಕರ್ಕೊಂಡು ನೀವಿಬ್ಬರನ್ನು ಕಾರ್ಯ ಮಾಡ್ಬೋದು, ಹೌದಿಲ್ಲ? ಎಲ್ಲ ಇವ್ರ ಇಷ್ಟೊತ್ತು ಮೊದಲು ಆರಾಮಾಗ್ಲಿ ಅಂದರು, ಈಗಾಗಲೇ ಕರೆ ಮಾಡ್ತೀರಾ? ಓಹೋ, ನಿಮ್ಮಿಬ್ಬರದು ಇದು ಅನ್ನೋ ಪ್ಲ್ಯಾನ್. ನನ್ನನ್ನು ಏನಾರ ಮಾಡಿ ಕಟ್ಟಿ ಹಾಕಿ ನನ್ನ ದವಾಖಾನ್ಯಾಗ ಒಗೆದು ಇವರಿಬ್ಬರನ್ನು ಕರ್ಕೊಂಡು ಕಾರ್ಯ ಮಾಡುವಾಗ ಅದು ಹೆಂಗೆ ಕಾರ್ಯ ಮಾಡ್ತೀರಿ, ಏನು ಮಾಡ್ತೀರಿ ನಾನು ನೋಡ್ತೀನಿ. ಎದ್ದ ಬಿಡ್ತೀನಿ ಈಗ, ಅದು ಏನಾಗುತ್ತಾ ಆಗಲಿ, ಮುಂದೆ ನೋಡಕ್ಕೆ ಬರ್ತೈತಿ, ಮಾಡ್ತೀನಿ ನಿಮಗೆ. ಹೌದ್ರಿ ಅಕ್ಕರ, ಹೌದು, ನೀವು ಹೇಳೋದು ನನಗೂ ಯಾಕ ಚಲೋ ಅನ್ಸಕತೈತಿ. ಹೆಚ್ಚು ಕಮ್ಮಿ ಆಗಿ ಈಕೆ ಎದ್ದಿಲ್ಲ ಅಂತಂದು ಮತ್ತೆ ನಾವು ಆ ಡಾಕ್ಟ್ರನ್ನ ಕರೆಯಕ್ಕೆ ಹೋಗ್ಬೇಕು, ಮತ್ತು ಅವ ಬರೋ ತಡ ಆಗ್ಬೇಕು, ಈಕಿಗೇನಾರ ಹೆಚ್ಚು ಕಮ್ಮಿ ಆಗ್ಬೇಕು, ಯಾರಿಗೆ ಬೇಕ್ರಿ? ದವಾಖಾನಿಗೆ ಸೇರಿಸಿ ಬಿಡ್ತೀವಿ. ನನ್ನ ಮಕ್ಳಿಗೆ ಹೆಣ್ಮಕ್ಳಿಗೆ ಫೋನ್ ಮಾಡಿ ಹೇಳೇ ಬಿಡ್ತೀನಿ, ಬಂದ್ಬಿಡ್ರಿವಾ ನೀವು ಅಂತಂದು. ಪಾಪ ಅವ್ರವು ಹಿಂಗಾಗೈತಿ, ಅವಕ್ಕೆ ವಿಷಯ ತಿಳಿಸ್ಲಿಲ್ಲ ಅಂದ್ರೆ ಹೆಂಗ? ಆಮೇಲೆ ಬಂದು ನನ್ನನ್ನು ಕೇಳ್ತಾರೆ. ಇದ್ಗೇರಿ ನಡಿಯಪ್ಪ, ಹಿಡ್ಕಳ ಸಂತೋಷ. ಹ್ಞೂ ರೀ. ಅಮ್ಮ, ಲಲಿತಾ, ಅವ್ವ ಅಪ್ಪ ರೀ, ನಂಗೆ ಯಾಕ ಒಂಥರ ಆಗತ್ತಿತ್ತು, ಒಂದು ಸ್ವಲ್ಪ ಕುಡಿಯಕ್ಕೆ ನೀರು ಕೊಡ್ರಿ. ಅವ್ವ, ಅಯ್ಯಯ್ಯ ನಿಹಾರಿಕಾ, ಎಂತಕ್ಕಿದೆಯಾ ನೀನು? ನೀ ಎಂತ ಸೊಸಿಕ್ಕಿಯ ನೀನು? ಹೋಗು, ಪಟ್ಟನ ನೀರು ತಂದು ಕೊಡು ನಿಮ್ಮ ಅತ್ತಿಗೆ. ಪಾಪ ಇಟತ್ತು ಅವರು ಮಕ್ಕೊಂಡು ಅಲ್ಲೇ ಏಟತ್ತಾತೆ, ನಾನು ನೀರು ಕುಡಿಲಾರ್ದ, ಒಂದಕ್ಕೂ ಹೊಲಾರ್ದ, ಅಲ್ಲೇ ಅವ್ನು ಹಿಡ್ಕೊಂಡು ಏಟತ್ತಾಗೈತಿ. ಇನ್ನು ಕಿಡ್ನಿಗೆ ಏನಾರ ತೊಂದರೆ ಅದ್ರ ಕಷ್ಟ. ಪಟ್ಟನ ಹೋಗಿ ನೀರು ಕೊಡುವ, ಒಂದಿಷ್ಟು ನೀರು ಕುಡಿದು ಪಟ್ಟನ ಬಾತ್ರೂಮ್ ಕರ್ಕೊಂಡು ಹೋಯ್ ಬಾ, ಒಂದಿಷ್ಟು ಕಾಲ್ ಮಾಡ್ದು ಬರಲಿ. ಏನು ಚಾರ್ಸೋ ಬಿಸದಾರ ಇವರಿಬ್ರು? ಏನು ನನ್ನ ಮನಸ್ಸಿಗೆ ಇವರ ಬಂದು ಇಣಿಕಿ ನೋಡ್ಯಾರ ನನ್ನಂಗೆ ಹೇಳಕತ್ತಾರಲ್ಲ ನನ್ನ ದೇಹದಾಗ. ನನಗೆ ನೋಡಿದ್ರೆ ಕರೆನ ಒತ್ತರ ಕೊಟ್ಟ ಒಂದಕ್ಕೊಂದು ಬಂದವು, ಅದೇನೋ ಅಂತಾರಲ್ಲ. ಅಪ್ಪ ರೀ, ನೀರು ಕೊಡ್ರಿ ಒಂದು ದಿವಸ. ಅತ್ತಿಯರ ತಂದೆ. ಸಂತು, ಒಂದಿಟ್ಟು ಎಬಿಸ್ಕುಂದ್ರಸಪ್ಪ, ಎಬಿಸ್ಕುಂದ್ರಸ. ಹ್ಞೂ ಮೆಲ್ಕ. ಹ್ಞೂನಪ್ಪ, ಹ್ಞೂ. ಅವ್ವ ಈಗ ಹೆಂಗದಿವೆ? ಆರಾಮ್ ಅನ್ಸುತ್ತೇನ? ಯವ್ವ ಡಾಕ್ಟ್ರನ್ನ ಏನ್ರ ಕರ್ಸು ನಾನು? ಬೇಡಪ್ಪ, ಆರಾಮ್ ಅನ್ಸುತ್ತೆ. ಏನಾಯ್ತು ನನಗೆ? ನೀವ್ಯಾವಾಗ ಬಂದ್ರಿ? ನನಗೆ ಗೊತ್ತಾಗಿಲ್ಲ. ನೋಡ ಸವಿತಾ, ಎಂಥ ಪ್ರೀ ನಾಟಕ ಮಾಡ್ತಾವ ನೋಡು. ಹ್ಞೂ ಬೇಚಿಗವ, ನಾನು ಅದನ್ನ ನೋಡಕತ್ತೀನಿ. ನಾವನ್ರಿ, ನಾವು ಒಂದು 10-15 ನಿಮಿಷ ಬಂದ್ರೂ ಒಂದು ಅರ್ಧ ಗಂಟೆ ಆತ ನೋಡ್ರಿ ಆಟ. ಏನಿಲ್ರಿ, ಮತ್ತೆ ಕಾರ್ಯಕ್ಕೆ ಹುಡುಗರು ಬರ್ತಾರಂತ ಕಾಯಕತ್ತಿದ್ವಿ, ಬರಲಿಲ್ಲ. ಫೋನ್ ಮಾಡಿದ್ವಿ, ಹಿಂಗಂದ್ಲ ನಮ್ಮ ನಿಹಾರಿಕ. ನಮಗರಿ ಹ್ಯಾಗೆ ಜೀವ ತಡಿತೈತ್ರಿ? ನಿನ್ನೆರ ನಾವು ನಮ್ಮ ಮೊಮ್ಮಗಳನ್ನ ನಿಮ್ಮ ಮನೆಗೆ ತುಂಬಿಸಿವಿ. ಹಿಂಗಾಗಿ ತನ್ನತ್ಲಿಗೆ ನಮಗೂ ಗಾಬರಾಡ್ಸಿ, ಮತ್ತು ಎಲ್ಲರೂ ಅವ್ರವ್ರ ಕೆಲಸದಾಗ ಬ್ಯುಸಿ ಇದ್ರಿ. ಮತ್ತು ನಾನು ನಮ್ಮ ಸವಿತಾ ಖಾಲಿ ಇದ್ವಿ. ಹಿಂಗೆ ತಂಗಿ ಅನ್ನೆ, ಆತ್ ನಡಿಯ ಯಾಕ ಹೋಯ್ ಬರೋನು, ಅದ್ರಾಗ ಏನೈತಿ ಅಂದ್ಲ. ಮತ್ತು ನಿಮಗೂ ಮನ್ಯಾಗ ನೆಂಟರು ಇಷ್ಟರು ಅವರು ಇವರು ಇರ್ತಾರ, ಅನುಕೂಲ ಆಗುತ್ತಾ ಇಲ್ಲ, ಯಾರದಾರ ಯಾರಿಲ್ಲ. ನಾವೀಗ ಬಂಧುಗಳಾದ್ಮ್ಯಾಗ, ಬೀಗರಾದ್ಮ್ಯಾಗ ಮತ್ತು ನಾವು ಒಂದಿಟ್ಟಿದ್ದು ಆಸರ ಬ್ಯಾಸರ ಏನು ಅಂತ ಕೇಳ್ಬೇಕು ಅಂತಂದು ಬಂದಿವ್ರಿ. ನೀವೇನು ತಲೆ ಬಿಡ್ರಿ, ನೀವು ಪೂರ ಆರಾಮಾಗಿ, ನೀವು ಚೊಕ್ಕಾಗಿ ಟಕ 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 ಅಂತ ನಡೆಯೋವರೆಗೂ ನಾವಿಬ್ರು ಇಲ್ಲೇ ಇರ್ತೀವಿ. ಅಯ್ಯಯ್ಯ ಸವಿತಾ, ನಮ್ಮ ಕೈ ಚೀಲಲ್ಲ ಯವ್ವ. ಎಲ್ಲ ಮುದುಕಿ ಭಾರಿ ಇದೆಯಾ ನೀನು? ಏನಾರ ಅಂದ್ರೇನ್ರಿ? ಅಯ್ಯೋ, ನನ್ನ ಕೈಯಲ್ಲಿ ಸುಸ್ತಾಗೈತಿ, ನಾನೇನು ಹೇಳ್ರಿ? ನಾನು ಆರಾಮದೀನಿ ಪಾಪ. ನೀವ್ಯಾಕೆ ನಿಮ್ಮ ಬಾಳೆ ಪಕ್ಷಿ ಎಲ್ಲ ಬಿಟ್ಟು ಬಂದು ಇಲ್ಲಿರ್ತೀರಿ? ಸಂತೋಷ, ಒಂದು ಕೆಲಸ ಮಾಡಪ್ಪ, ಹೆಂಗೆ ಅವ್ರು ಬಂದಾರ, ಅವರು ನಿಮ್ಮನ್ನ ಕಾರ್ನಾಗ ಕರ್ಕೊಂಡು
ನಿಹಾರಿಕನ್ನು ಕರ್ಕೊಂಡು ನೀವು ಹೋಗ್ಬಿಡಪ್ಪ ಅವ್ರ ಊರಿಗೆ. ಅಲ್ಲೇ ಕಾರ್ಯ ಆಗ್ಬೇಕು, ಇಲ್ಲಿ ಕಾರ್ಯ ಆಗೋ ಪದ್ಧತಿ ಇಲ್ಲಪ್ಪ. ಪಾಪ ನೀನು ನೀವು ಇಬ್ಬರು ಗಂಡ ಹೆಂಡ್ತಿ. ನೀನು ಹೊರ ಮಕ್ಕೊಂಡಿದ್ದೆ, ಆಕೆ ಕೋಣೆ ಮಕ್ಕೊಂಡಿದ್ಲು. ಏಸ್ ದಿನ ಅಂತಂದು ಹೊಸ್ದಾಗಿ ಮದುವೆ ಆಗಿರೋ ಗಂಡ ಹೆಂಡ್ತಿನ ದೂರ ಇರಿಸೋದು. ಹೋಗ್ಬಿಡು. ಹಾಂ ಹೋಗು. ಅಮ್ಮ ಅಯ್ಯೋ ಅಪ್ಪ ತಲಿ, ಅಯ್ಯೋ ಸಂತು. ಅವ್ವ ಅದಕ್ಕೆಲ್ಲ ಏನೀಗ ಅರ್ಜೆಂಟ್ ಏನಿಲ್ಲ. ನೀ ಮೊದ್ಲು ಆರಾಮಾಗ, ನೀ ಆರಾಮಾಗಿ ಮೊದ್ಲು. ನೀ ಯಾಕೆ ಅಷ್ಟು ಇದು ಮಾಡ್ಕೋತಿ, ಬೇಸರ ಮಾಡ್ಕೋತಿ? ನೀ ಆರಾಮಿರು, ನಾ ಎಲ್ಲೂ ಹೋಗಲ್ಲ ಈಗ ನಿನ್ನ ಬಿಟ್ಟು. ಖರೆ ಅಪ್ಪ, ಸಂತೋಷ. ಖರೆ ತಾಯಿಗಿನ ಹೆಚ್ಚಿಂದ ಐತನಪ್ಪ. ಹಾಂ ತಾಯಿಗಿನ ಹೆಚ್ಚಿಂದ ಏನಾರ ಐತೆ ಆತ. ಅವ್ರು ಆರಾಮ ಮಕ್ಕಳ್ಳಿ, ರೆಸ್ಟ್ ಮಾಡಲಿ. ಪಾಪ ಅದು ಹುಡುಗಿ ಈ ಮನೆಗೆ ಈಗ ಹೊಸ್ದಾಗಿ ಬಂದೈತಾ, ಮತ್ತು ಅದಕ್ಕೂ ಏನು ಎತ್ತ ಅಂತ ಗೊತ್ತಾಗೋದಿಲ್ಲ. ಅದು ಆರ್ಯದ ಹುಡುಗಿ. ಅದಕ್ಕೆ ಒಂದಿಟ್ಟು ಹೇಳಿ ಕೇಳಿ ಆಮೇಲೆ ಮತ್ತು ನಮಗೂ ಗೊತ್ತಾಗತ್ತೆ ಇಂಥದ್ದು ಹೊತ್ನಾಗ ಕಾರ್ಯನಾಗಲ್ಲ. ಅದಕ್ಕೆ ಆಕಿ ಜೊತೆಗೆ ಇರ್ಬೇಕು, ಆಕಿ ಬೆಂಬಲವಾಗಿ ನಿಲ್ಬೇಕಂತಾನೆ ಬಂದೀವ್ರಿ. ಯಾಕಂದ್ರೆ ನಾವಿಬ್ರು ಏನ್ ಬೇ ಅನ್ಸಕ್ಕ ಇವ್ರು ಒಟ್ಟು ನಮ್ಮ ಮನೆ ಬಿಟ್ಟು ಹೋಗ್ಬಾರ್ದಂತ ನಿರ್ಧಾರ ಮಾಡ್ದಂಗೆ ಐತಲ್ಲ. ಈಗ ಕಳಿಸಿದ್ರ ನನಗೆ ಕಷ್ಟ, ಕಳಿಸ್ತಿಲ್ಲ ಅಂದ್ರೂ ಮನೆಯಾಗ ಇಲ್ಲಿ ಇರ್ತೀನಿ ಅಂತವಲ್ಲ. ಏನು ಮಾಡ್ಬೇಕಾಗ್ತದೋ ಅಂತೀನಿ ನಾನು. ಅತ್ತೀರ ತಗೋರಿ, ಒಂದು ಸ್ವಲ್ಪ ನೀರು ಕುಡೀರಿ, ಸಮಾಧಾನ ಆಗತ್ತೆ ನಿಮಗೆ. ಕೊಡವ ಕುಡಿತೀನಿ. ಸಾಕ್ರಿ ಅತ್ತೀರ? ತೋಪ ಅಲ್ಲಿಟ್ಟು ಬಿಡಿ ಇದನ್ನ ಗ್ಲಾಸ್ ಸಾಕು. ಒಂದಿಟ್ಟು ದಾರಿ ಬಿಡ್ರಿ, ಇಲ್ಲಿ ನಾನು ಒಂದಿಷ್ಟು ಬಾತ್ರೂಮ್ಗೆ ಹೋಗ್ಬೇಕು. ದಾರಿ ಬಿಡು ಅಕ್ಕರ. ನೀವು ಒಂಚೂರು ಹೊರಗೆ ಕುಂದ್ರಿ, ನಾನು ಆರಾಮದೀನಿ. ನನಗೊಂದಿಟ್ಟು ನಾನು ರೆಸ್ಟ್ ಮಾಡಬೇಕು, ನಮ್ಮ ಮಕ್ಕೋಬೇಕು. ನನ್ನ ಬಿಟ್ಬಿಡ್ರಿ ನೀವು, ನಂಗೆ ನಿದ್ದೆ ಭಾಳ ಬರಕತ್ತೈತಿ. ಅಯ್ಯ ಆರಾಮ ಮಕ್ಕೋರಿ, ನೀವು ರೆಸ್ಟ್ ಮಾಡಿರಿ. ನಾವು ಇಲ್ಲೇ ಇರ್ತೀವಿ, ನೀವೇನು ಕಾಳಜಿ ಮಾಡಬೇಡ್ರಿ. ಅಡುಗೆ ಮಾಡ್ತೀವಿ, ಇಬ್ಬರು ಮದುಮಕ್ಳು ಚೆಂದಾಗಿ ಉಣಿಸ್ತೀವಿ, ತಿನ್ನಿಸ್ತೀವಿ, ಕಾಳಜಿ ಮಾಡ್ತೀವಿ. ನೀವು ಚಿಂತೆನ ಮಾಡಬೇಡ್ರಿ, ನಿಮ್ಮ 3 ಮಂದಿ ಹೆಣ್ಮಕ್ಳು ಇದ್ದಿದ್ರೆ ನಾವೇನು ಬರ್ತಿದ್ದಿಲ್ಲ. ಮತ್ತು ಕರೆ ಹೇಳ್ತೀನಿ ನಾನು, ನಮ್ಮ ಹುಡುಗಿ ಪಾಪ ಮನ್ಯಾಗೂ ಯಾರೂ ಇಲ್ಬೇ ಹೆಣ್ಮಕ್ಳು, ಹಿಂಗೆ ನಮ್ಮ ಅತ್ತೆಯರ್ಗೆ ಹಿಂಗೆ ಆಗ್ಬಿಟ್ಟೈತಿ, ಹೆಂಗೆ ಮಾಡ್ಲಿಬೇ ಅಮ್ಮ ಅಂತಂದು ಎದಿನ ಹೊಡ್ಕೊಂಡ್ಬಿಡ್ತೀರಿ. ನಿಮ್ಗೆ ಹಿಂಗಾಗೆ ತನ್ನತ್ಲಿಗೆ ನನ್ನ ಮೊಮ್ಮಗಳು ಅಕ್ಕರ. ಯಪ್ಪ ಅಪ್ಪ, ಮೊದಲು ಒಂದಕ್ಕಂತ್ರ ಹೋಗ್ಬರ್ತೀನಿ. ಸರಿಯವ, ಇಲ್ಲಿ ಜಾಗ ಬಿಡಿ ಮೊದ್ಲಿನ. ಅವ್ವ ಮೆಲ್ಕ ನಿಹಾರಿಕ ಕರ್ಕೊಂಡು ಹೋಗ ಅವನ್ನ ಮೆಲ್ಕ ಬಾತ್ರೂಮ್ವರೆಗೂ ಬಿಟ್ಟು ಬಾ. ಹೂರಿ ಬರೀ ಇರ್ತೀರ, ಕೈ ಕೊಡ್ರಿ. ಯವ್ವ ನಾನು ಆರಾಮದೀನಿ. ಮೊದಲು ನಿಮ್ಮಮ್ಮನ್ನ ಅವ್ರ ಅಕ್ಕರನ್ನ ಕರ್ಕೊಂಡು ಹೊರಗೆ ಕುಂದ್ರಸಲಿ ಹಾಲ್ಯಾಗ. ನಾನು ಅಲ್ಲೇ ಇಳಿದು ಬರ್ತೀನಿ. ಅಲ್ಲಿ ನಡ್ರಿ, ನೀವು ನಡ್ರಿ. ಹೌದ್ರಿ, ಆಯ್ತು ಬರ್ರಿ, ಅಲ್ಲೇ ಇರ್ತೀವಿ. ಪಾಪ ನಿಮ್ಗೆ ಯಾಕೆ ತೊಂದರೆ ಮಾಡೋನು, ಗಾಶ್ ವೀಶ್ ಆಗತ್ತೆ ನಿಮ್ಗೆ. ಖರೆ ಅದು ಖರೇನಾ ಅನ್ರಿ. ಅದಕ್ಕೆ ನನ್ನ ಮೊಮ್ಮಗಳು ನನಗೆ ಫೋನ್ ಮಾಡಿದ್ಲು, ಫೋನ್ ಮಾಡಿ ಬಾ ಅಂದ್ಲು, ನೀವು ಬಂದಿರಿ. ಆತು, ಹೊರಗೆ ಕುಂದರ್ರಿ, ಬರ್ತೀನಿ. ನೆಮ್ಮದಿಯಾಗಿ ಬಾತ್ರೂಮ್ಗೆ ಹೋಗ್ಬಿಡ್ರಿ. ಹೋರಿ ಅಕ್ಕಾರ, ಟೆನ್ಷನ್ ಮಾಡ್ಕೊಬೇಡ್ರಿ. ಮತ್ತೆ ತಲೆ ತಿರುಗಿ ಬಿದ್ದೆ ಅಂದ್ರೆ ಮತ್ತೆ ಒಜ್ಜೈತಿ. ಮೆಲ್ಕೋರಿ. ಹಾಂ ಮೆಲ್ಕೋರಿ. ಈ ಅಮ್ಮ ಭಾರಿ ಹೇಳಿದ್ಬೇಕಾರೇನ. ಈಗ ನಮ್ಮ ಅತ್ತಿಗೆ ಹೆಂಗಾಗೈತೆ ಅಂದ್ರೆ, ಈಗ ನಿಮ್ಮನ್ನ ಮನ್ಯಾಗ ಇಟ್ಕೊಂಡು ಕುಂದಿರ್ಬೇಕು. ಅದು ಆಕೆ ಆರಾಮಾಗೋವರೆಗೂ ಹೋಗಲ್ಲ ಅಂತ ಬೇರೆ ಅಂದಿರಿ. ಇಲ್ಲ ನಮ್ಮಿಬ್ಬರನ್ನು ನಿಮ್ಮ ಜೊತೆಗೆ ಕಳಿಸ್ಬೇಕು. ಮಸ್ತ್ ಪ್ಲಾನ್ ಬೇ ಅಮ್ಮ ನಿಂದ. ಕರೇನ ನಂದು ಇನ್ನೊಂದು ಪ್ಲಾನ್ ಹೇಳಿದ್ ನಿನಗೆ. ಆ ನೀರ್ನಾಗ ಆ ಪುಡಿ ಹಾಕಿಲ್ಲ? ಹಾಂ ಹಾಕಿನಿ. ಏನು ಬೇದು ಅಕ್ಕ, ಏನು ಪುಡಿ ನನಗೂ ಗೊತ್ತಿಲ್ಲಲ್ಲ. ಏನು ಅಮ್ಮ ಮೊಮ್ಮಗಳು ಸೇರಿ ಏನು ಪ್ಲಾನ್ ಮಾಡ್ರವ? ಮತ್ತೆ ನನ್ನ ತಲೆಗೆ ಏನಾರ ತಂದಿರಿ? ಏನೆಲ್ಲ ಸುಮ್ಕುಂದ್ರ. ಈಗ ಇನ್ನೊಂದು ಏನಾರ ಹಾಕಿ ತಲೆ ಖರ್ಚು ಮಾಡಿ ಏನಾರ ಇನ್ನೊಂದು ಐಡಿಯಾ ಮಾಡಬಾರ್ದಲ್ಲ. ಅದಕ್ಕೆ ಇವತ್ತೊಂದು ರಾತ್ರಿ ಪೂರ ಮಲಗಿಸ್ಬಿಡೋಣ ಅಂತ ನಿರ್ಧಾರ ಮಾಡಿ ನಾನು ಒಂದು ಗುಳಿಗೆ ತಗೋತಿದ್ ನೋಡಿ. ನಂಗೆ ನಿದ್ದೆ ಬರಲಾರ್ದಕ್ಕೆ ನಿಮ್ಮ ಅಣ್ಣಗೂ ಕೊಡ್ತಿದ್ರು. ಗುಳಿಗೆಗೆ ಅರ್ಧ ಗುಳಿಗೆ. ಅದು ಅರ್ಧ ಗುಳಿಗೆ ತೊಗೊಂಡ್ವಿ ಅಂದ್ರೆ ನಾಳೆ ಮುಂಜಾನೆ 11 ಗಂಟೆವರೆಗೂ ಮಕ್ಕಂತೀವಿ ಅಂಥದ್ದು. ನನಗೆ ನಿದ್ದೆ ಬರಲಾರ್ದಾಗ ಯಾವಾಗ ಒಮ್ಮೆ ತೊಗೋತೀನಿ. ಅದನ್ನೊಂದು ಅರ್ಧ ತೊಗೊಂಬಂದಿದ್ದೆ, ಅದನ್ನು ಪುಡಿ ಮಾಡೇ ತಂದಿದ್ದೆ. ಮತ್ತಿಲ್ಲ ಅನುಕೂಲ ಆಗುತ್ತಾ ಇಲ್ಲ ಅಂತ ಹೇಳಿ ಅದನ್ನು ನೀರು ಎದ್ದು ಕುಳಿ ನಿಮ್ಮ ಅತ್ತಿಗೆ ಕೊಡ್ಸಂಬಂದಾಗ ಈ ಪುಡಿ ಹಾಕ್ಯಂತ ತಂದು ಕೊಡು ಅಂತ ಅಂದಿದ್ದೆ ನಾನು. ಆಕೆ ಅದಕ್ಕೆ ಶಾಣೆಕಿ ನೀರಂತಕಿನ ಅಷ್ಟು ದೇಕರಿಕೆ ಮಾಡಿ ಕಳಿಸೀನಿ. ಆ ನೀರ್ನಾಗ ಕುಡ್ದಾಳೀಗ ಅದನ್ನು. ಈಗೇನಿಲ್ಲ, ಈಗ ಇನ್ನೊಂದು ಅರ್ಧ ಗಂಟೆ ಗೊರಕೆ ಹೊಡಿತಾಳೆ. ಆಕೆ ಏನೋ ಮಾಡಿ ಎಂಥ ಪ್ಲ್ಯಾನ್ ಮಾಡಿದ್ರು ಆಕೆ ಪ್ಲ್ಯಾನ್ ಏನು ಸಕ್ಸಸ್ ಅಲ್ಲಾರ್ದಂಗೆ ಮಾಡಿ ಮಲಗ್ಸೋದೀಗ. ಒಂದು ಚಂದಾಗ ಕಳಿಸ್ಕೊಟ್ಲು, ಅಲ್ಲಿ ಕಾರ್ಯ ಆಗತ್ತೆ ಪದ್ಧತಿ ಪ್ರಕಾರ. ಇಲ್ಲ ಅಂದ್ರೆ ಆಕೆ ಮಕ್ಕೊಂಡಿರ್ತಾಳ, ನಾವು ಇದ ಮನ್ಯಾಗ ಕಾರ್ಯ ಮಾಡಿ ಮುಂದೆ ಕೆಲಸ ಮಾಡೋರು ನೋಡು. ಏನಂತೀಗ ಅನ್ಸವಕ್ಕ? ನಿಂದು ತಲೆ ಅಂದ್ರೆ ತಲೆ ಬಿಡ್ಬೆ. ಕರೆನ ಸಾಧ್ಯನೇ ಇಲ್ಲ ನಿನ್ನ ತಲೆಗೆ ಕಾಂಪಿಟೇಷನ್ ಕೊಡಕ್ಕೆ ನನ್ನ ಕೈಲಿ. ಏನು ಬೇಕು ತಲೆ? ಒಟ್ಟು ಹೆಂಗ ಮಾಡಿದ್ರು ಕಾರ್ಯ ಮಾಡ್ಬೇಕಂತ ನಿರ್ಧಾರ ಮಾಡಿಯಲ್ಲ ನೋಡು. ಆಕಿಗೆ ನಮ್ಮನ್ನು ಈ ಮನ್ಯಾಗ ಇಟ್ಕೊಳಕ್ಕೆ ಇಷ್ಟ ಆಗೋದಿಲ್ಲ. ಭಾಳ ಮಾಡಿ ನಮ್ಮನ್ನು ಅವ್ರ ಜೊತೆಗೆ ಕಳಿಸ್ತಾಳ ಅಂತ ಅನ್ಕೊಂಡೀನಿ. ಇಲ್ಲ ಹಂಗೆ ಹಿಂಗೆ ಅಂದ್ಲು ಅಂದ್ರೆ
ಕಾರ್ಯ ಮುಗಿತೈತಿ ನಾಳೆ ಮುಂಜಾನೆ ಎದ್ದು ನಮ್ಮ ಪಾಡಿಗೆ ನಾವು ಹೋಗೋಣ. ಆ ಹುಡುಗರು ಅವ್ರು ಭಾಳ ಚಾಲು ಮಾಡ್ತಾರೆ ನಾಳೆಯಿಂದ. ಇನ್ನೇನೈತಿ ಇನ್ನೇನು ನಾಟಕ ಮಾಡಿ ಏನೇನು ಮಾಡೋಕ್ಕೆ ಸಾಧ್ಯ, ಹೌದಿಲ್ಲ? ನೋಡೋಣ ಏನು ಮಾಡ್ತಾಳೆ. ಇಲ್ಲಿಗೆ ಬರ್ತೀನಿ ಅಂದಾಳಲ್ಲ, ಬಾ ಆರಾಮ್ ಕುಂದ್ರ ಆಕಿ ಬರತ್ಲಿಗೆ. ಹೂನಯ್ಯವ ಹಿಡಂಬಿ ಅಂತಕಿ ಆಕಿ ಬಿದ್ದಾಳ ಆರಾಮ. ನಾವು ಆಕಿ ಮುಂದೆ ನಿಂತು ಒಂದು ತಾಸು ಹೊತ್ತಾತ. ಕಾಲ ನಾವು ಚವ ಅನ್ನಕತ್ತವ. ಕುಂದ್ರ ಬಾ ತಂಗಿ, ನೀನು ಕುಂದ್ರ. ಯಾಕೆ ನೀನು ಕಾಲು ಹೆಂಗೆ ನಿಂದಿರ್ತೀರಿ? ಬರ್ಲಿಕ್ಕೆ ನೋಡೋಣ.